ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಜಿಲ್ಲಾ ಪಂಚಾಯತ್ ಆಂಧ್ರ ಬಾರ್ಡರ್ ಅಥವಾ ತೆಲಂಗಾಣ ಬಾರ್ಡರ್ ಇಂದ ನಮ್ಮಲ್ಲಿ ಸೆಟಲ್ಮೆಂಟ್ ಆಗಿರುವಂತ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅಲ್ಲಿನೂ ಕೂಡ ಅವರ ಒಂದು ಚುನಾವಣೆ ಗೊತ್ತಿರೋ ಚೀಟಿ ಇರ್ತದೆ, ಚುನಾವಣಾ ಐಡೆಂಟಿಟಿ ಕಾರ್ಡು ಇಲ್ಲೂ ಕೂಡ ಇರ್ತದೆ. ಸೊ ಎರಡೂ ಕಡೆ ನಾವು ಡುಪ್ಲಿಕೇಶನ್ ಆಗುವಂಥದ್ದು ಬೇಡ ಅಂತದನ್ನ ನಾವು ಪರಿಗಣನೆ ಮಾಡಿಕೊಂಡು ಸೊ ಈಗ ಅದನ್ನ ಒಂದು ಸ್ಟೆಬಿಲೈಸ್ ಮೋಡ್ ಅಲ್ಲಿ ನಾವು ತರಬೇಕು ಅಂತಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತು ಚುನಾವಣಾ ಆಯೋಗ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಎಲ್ಲರೂ ಕೂಡ ಅದರ ಅಡಿಗೆಯಲ್ಲಿ ಒಳಗೊಂಡು ನಾವು ಚುನಾವಣಾ ಗುರುತಿನ ಚೀಟಿಯನ್ನ ಪ್ರತಿಯೊಬ್ಬರು ಪಡಿಬೇಕು. ಸ್ವಚ್ಛ ಭಾರತವನ್ನು ಹಮ್ಮಿಕೊಂಡಿದ್ದು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏಕೆ ಅಂದರೆ ನಾವು ಇಲ್ಲಿ ಬರುವಂತಹ ರೋಗಿಗಳು ನಾವು ಇಲ್ಲೆಲ್ಲ ಸುತ್ತಮುತ್ತಲು ಸ್ವಚ್ಛ ಇಟ್ಟುಕೊಂಡ್ರೆ ಅವರು ನಮ್ಮನ್ನು ನೋಡಿ ಸ್ವಚ್ಛವಾಗಿ ಒಳಗಡೆ ಮತ್ತು ಇಲ್ಲಿ ಹೊರಗಡೆ ಎಲ್ಲ ಏನೋ ಕಸ ಅದನ್ನು ಬಿಸಾಡಬಾರ್ದು ಅಂತಂದು ಅವ್ರ ಮನಸ್ಸಿನಾಗೂ ಜಾಗೃತಿ ಬರುತ್ತೆ. ಇವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ. ನಾವು ಸ್ವಚ್ಛತೆಯನ್ನು ಕಾಪಾಡುವುದರಿಂದ ಆಸ್ಪತ್ರೆಯ ಒಳಗಿನ ರೋಗಿಗಳಿಗೆ ಸ್ವಚ್ಛತಾ ವಾತಾವರಣವನ್ನು ಸೃಷ್ಟಿ ಮಾಡಿಸಲು ಸಹಾಯವಾಗುತ್ತದೆ ಮತ್ತು ಎಲ್ಲರೂ ಸ್ವಚ್ಛತೆಯೆಂದು ಇರ್ತಾರೆ. ಮತ್ತು ನಮ್ಮ ಆಸ್ಪತ್ರೆಯ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಇವತ್ತಿನ ದಿನ ಎಲ್ಲ ಸಿಬ್ಬಂದಿಗಳೊಂದಿಗೆ ಜಾಗೃತಿಯೊಂದಿಗೆ ನಾವು ಇವತ್ತು ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೇವೆ. ಆರೋಗ್ಯವನ್ನು ಸಹಕಾರ ನೀಡಬೇಕೆಂದು ಹಮ್ಮಿಕೊಂಡಿದ್ದೇವೆ. ಇದು ಒಂದು ಮೋದಿ ಸ್ವಚ್ಛ ಭಾರತ್ ಅಭಿಯಾನ ಜಾಗೃತಿಯನ್ನು ಎಲ್ಲ ಸಿಬ್ಬಂದಿಗಳು, ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡಿಸಿ ಇದು ಜಾಗೃತಿಯನ್ನು ನೀಡಬೇಕೆಂದು ಮಾಡುತ್ತಿದ್ದಾರೆ. ಇದು ನಮ್ಮ ಇಲ್ಲಿದ್ದ ಸುತ್ತಮುತ್ತ ವಾತಾವರಣ ಸ್ವಚ್ಛತೆಯನ್ನು ಮತ್ತು ಸೃಷ್ಟಿಯಲ್ಲಿ ನೀಡಬೇಕೆಂದು ನಾವು ಹೀಗಾಗಿ ನಾವು ನಮ್ಮ ಆವರಣವನ್ನು ತಿಂಗಳಿಗೆ ಒಂದು ಸಲ, ವರ್ಷಕ್ಕೆ 12 ಸಲ ಸ್ವಚ್ಛ ಮಾಡ್ತಾ ಇದ್ದರೆ ಒಂದು ಸ್ವಚ್ಛತಾ ಅರಿವು ವಿದ್ಯಾರ್ಥಿಯಲ್ಲಿ ಮೂಡುತ್ತೆ. ಅವ್ರ ಮನೆ ಸುತ್ತಮುತ್ತನೂ ಸ್ವಚ್ಛ ಇರ್ತಾರೆ. ಹೀಗಾಗಿ ನಮ್ಮ ಬಿಜಾಪುರ ಒಂದು ಸ್ವಚ್ಛ ವಾತಾವರಣ ಕ್ರಿಯೇಟ್ ಮಾಡಿ ಇಲ್ಲಿ ಬರುವಂಥ ಪೇಷಂಟ್ ಮನದಲ್ಲಿಯೂ ಸಹ ಅವ್ರ ಮನೆಯಲ್ಲೂ ನಾವು ಸ್ವಚ್ಛ ಇಡಬೇಕು, ಜಿಲ್ಲಾ ಆಸ್ಪತ್ರೆ ಇಷ್ಟು ಸ್ವಚ್ಛ ಇಡ್ತಾ ಇದ್ದಾರೆ ಅಂತೇಳಿ ಒಂದು ವಿನೂತನವಾದ ಒಂದು ಪ್ರಯೋಗನ ನಾವು ಮಾಡ್ತಾಯಿದ್ದೀವಿ. ಜೊತೆಯಾಗಿ ನಾವು ಪ್ರತಿ ವರ್ಷ ರೋಟರಿ ಕ್ಲಬ್ ನಾರ್ತ್ ಆ ಒಂದು ಸಂಘ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಸೊ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಆವರಣ ಸ್ವಚ್ಛವಾಗಿತ್ತಪ್ಪ ಅಂದರೆ ನಾವು ಆರೋಗ್ಯವಾಗಿರ್ತೀವಿ, ರೋಗಿಗಳು ಆರೋಗ್ಯವಾಗಿ ಸುರಕ್ಷಿತವಾಗಿ ಮನೆಗೆ ತೆರಳ್ತಾರೆ. ಭಾಳ ಒಂದು ಟ್ರೀಟ್ಮೆಂಟ್ ಅಷ್ಟೇ ಕೊಡೋದಲ್ಲ, ಇಲ್ಲಿ ಒಂದು ಆ ವಾತಾವರಣ ಆರೋಗ್ಯಕರ ವಾತಾವರಣ ಮೂಡಿಸಿದ್ದಾದರೆ ರೋಗಿಗಳು ಬೇಗ ಗುಣಮುಖ ಆಗ್ತಾರೆ. ಯಾವುದೋ ಸೋಂಕಿಲ್ದಾರು ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ವಿ.
ಪ್ರತಿಷ್ಠೆ ಆದಮೇಲೆ ಡಿ ಸಿ ತಮ್ಮಣ್ಣನವರು ಮತ್ತು ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಈ ದೇವಸ್ಥಾನವನ್ನು ರಿನೋವೇಷನ್ ಪುನರ್ನಿರ್ಮಾಣ ಮಾಡಿದ್ವಿ. ಇಂದಿನಿಂದನೂ ಸಹ ಈ ಆಷಾಢ ಮಾಸದಲ್ಲಿ ಈ ಒಂದು ಹರಿಸೇವೆ ಅನ್ನತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಸುಮಾರು 1.5 ಲಕ್ಷ ಜನಕ್ಕೂ ಹೆಚ್ಚು ಭಕ್ತಾದಿಗಳು ದರ್ಶನವನ್ನು ಪಡಿತಾರೆ. ಒಂದು 50ರಿಂದ 60 ಸಾವಿರ ಜನ ತಾವರೆ ಎಲೆಯಲ್ಲಿ ಪ್ರಸಾದವನ್ನು ಬಡಿಸ್ತೀವಿ, ಅದನ್ನು ಸ್ವೀಕಾರ ಮಾಡಿ. ಆಮೇಲೆ ಕಾನೂನು ಕ್ರಮಣ ಹರಿಸೇವೆ ಅಂತ ಬಂತು. ಹಾಗಾಗಿ ಮೂಲ ಆಚರಣೆನೇ ಈಗಲೂ ಕೂಡ ಬಂಡಿ ಪೂಜೆ ನಡೆಯುತ್ತೆ ಮೊದಲು. ಹಾಗಾಗಿ ವಿಶೇಷವಾಗಿ ಅವರು ಆ ಪುರಾತನವಾದ ಒಂದು ದಿವಸ ಏನು ಮಾಡಿದ್ರು ಅದೇ ಪ್ರತೀಕವಾಗಿ ಮಾಡ್ತಾರೆ. ಅವಾಗ ಏನು ಮಾಡಿದ್ರು, ಬಂಡಿನಲ್ಲಿ ಬಂದಿದ್ದರು ಹಿಂದೂ ಕಾಲದಲ್ಲಿ. ಹಾಗಾಗಿ ಅವರು ದೇವರ ಸುತ್ತ ಬಂಡಿ ಪ್ರದಕ್ಷಿಣೆ ಮಾಡಿ ಇಲ್ಲಿ ಕೆರೆಯಲ್ಲಿ ಸಿಗ್ತಕ್ಕಂಥ ತಾವರೆ ಎಲೆಯಲ್ಲಿ ಕಿತ್ತು ಅವರು ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ಅದೇ ಪ್ರತೀತಿಯಾಗಿ ಇಲ್ಲಿ ವರ್ಷಾನುವರ್ಷ ನಡ್ಕೊಂಡು ಬಂದಿದೆ. 2 ಸಾರಿ ಮಾಡ್ತಾಯಿದ್ದೀವಿ. ನಮ್ಮ ಊರಿನಲ್ಲಿ ಸುಮಾರು ಒಂದು 900 ಕೂಡ ಇದೆ. ಎಲ್ಲ ಜಾತಿ ಮತಸ್ಥರು ಇದ್ದೀವಿ. ನಮ್ಮಲ್ಲಿ ಯಾವ ಭೇದ ಭಾವನೂ ಇಲ್ಲ, ಎಲ್ಲರೂ ಒಂದಿಗೆ ಮಾಡ್ತೀವಿ. ಇಲ್ಲಿಗಂಟು ಯಾವತ್ತೂ ನಿಲ್ಲಿಸಿಲ್ಲ. ಮುಂದೂ ಕೂಡ ನಾವು ಜಾತಿ ಭೇದ ಏನು ಇಲ್ಲದೇ ಈ ಒಂದು ದೇವರ ಸೇವೆ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮ ಊರಿನ ಸಹಕಾರದಿಂದ ನಮ್ಮ ಅಕ್ಕಪಕ್ಕದ 120 ಊರಿನಲ್ಲಿ ಈ ದೇವರನ್ನು ತಂದಿರೋರೆ. 120 ಊರಿನವರು ಇವತ್ತು ಬಂದಿದ್ದಾರೆ. ಅದರಲ್ಲೂ ಸಿಟಿ ವಾಸ ಜನ ಜಾಸ್ತಿ ಬರ್ತಾರೆ. ನಾವು ಅವ್ರಿಗೆ ನೀಟಾಗಿ ಊಟ ಬಡಿಸ್ತಾಯಿದ್ರು. ತವರೆಯಲ್ಲಿ ಹಾಕ್ಬಿಟ್ಟು ಅದು ಪ್ರಸಾದ ಅಂತ ಅವರು ತುಂಬ ಮನಸ್ಫೂರ್ತಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ತೋಟ ತಿಮ್ಮಪ್ಪ ಅಂತ ಭಾಳ ಫೇಮಸ್ಸು. ನಾವು ನಿನ್ನೆ ಬಂದ್ವಿ ಊಟದ ಎಲೆಯಲ್ಲಿ ಊಟ ಮಾಡೋಣ ಅಂತ. ವೆಂಕಟೇಶ್ವರನ ಹೆಂಡತಿಗೆ ಲಕ್ಷ್ಮಿಗೆ ತಾವರೆ ಎಲೆ ಅಂದರೆ ಭಾಳ ಇಷ್ಟ. ಅದಕ್ಕಾಗಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಊಟ ಮಾಡ್ಕೊಂಡು ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಹಂಗಾಗಿ ಇಲ್ಲಿ ಲಕ್ಷಾಂತರ ಜನ ಬಂದು ಊಟ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ನಾವು ಭಕ್ತಾದಿಗಳು ಬೆಂಗಳೂರಿಂದ ಬಂದಿದ್ದೀವಿ. ಮೇಲ್ಗಡೆ ನಡೀತಾ ಇರೋದು 4-5 ತಲೆಗಡೆ ನಾವು ಇದೇ ಮಾಡೋದು ತವರೆ ಎಲೆ ಊಟ. ದಿನೇ ದಿನೇ ಜನ ಹೆಚ್ಚಾಯ್ತಾ ಇದೆ ಸರ್. 40ರಿಂದ 50 ಲಕ್ಷದ ಮೇಲೆ ಬರ್ತದೆ. ಈಗ 75,000 ನೀರು ತರಿಸಿದ್ದೀವಿ, ಅದು ಎಟಗೊಂಡು ಕಾಣಲ್ಲ. ರಾತ್ರಿಗೂ 9-10 ಸಾವಿರ ಜನಕ್ಕೆ ಊಟ ಕೊಡ್ತೀವಿ. ಅವರೆಕಾಳು ಮುದ್ದೆ ದಾನಿಗಳು ಮಾಡಿಸಿ ಊಟ ಕೊಡ್ತಾರೆ ಮಾಡೋರೆಲ್ಲನೇ. ಇಷ್ಟೆಲ್ಲ ನಾವು ಮಾಡ್ತಿದ್ದೀವಿ. ಮಧ್ಯಾಹ್ನ 3:30-4 ಗಂಟೆಗಿಂಟು ಊಟ ಆಯ್ತದೆ. ಮಧ್ಯಾಹ್ನ 4:15-5 ಗಂಟೆಗಿಂಟು ಊಟ ಕೊಡ್ತೀವಿ. ಇಷ್ಟೆಲ್ಲ ಮಾಡ್ತೀವಿ. 7th Convocation of IIT Presentation Award, Mohit Kadware from Civil and Infra Engineering. साई ध्रुति, KVL, सार्थक, चतुर्वेदी. Technology that changes life. Entrepreneur does not always begin with the large resources. It begins with identifying the right problem and having a determination to solve it. India today is a tremendous opportunity. We have talented young people, strong institutions and large market, and we should not only consume technologies developed elsewhere, we must create our own solutions. My dear students, you are fortunate to graduate from an IIT. This tech will open many doors for you, but remember, this privilege also brings responsibility. Leave the mic without giving 2 more advices to you whether you require or not. Number 1, my dear children, you are going to the big new world. Degree is important. More than degree in real life, courage is important. Be courageous in life. Face failures. Don't run away. Every failure is a step towards success. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸ್ವಚ್ಛತೆ ಕೈಗನ್ನಡಿ ವಂದನೆಗಳು.